So today's topic is objectives of project management. What is operation? Difference between the project and operations. So outline of my presentation will be objectives of project management, what is operation, difference between the project and operation. ಏನು ಹೀಗಂದ್ರೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಆಬ್ಜೆಕ್ಟಿವ್ಸ್ ಅಂತ ಅಂದ್ರೇನು, ಗೋಲ್ಸ್ ಅಂತ ಅಂದ್ರೇನು, ಯಾವ ಒಂದು ಸಂಸ್ಥೆಗೆ ಎಷ್ಟು ಗೋಲ್ಸ್ ಇರ್ಬೋದು ಅಥವಾ ಒಂದು ಪ್ರಾಜೆಕ್ಟಿಗೆ ಎಷ್ಟು ಆಬ್ಜೆಕ್ಟಿವ್ಸ್ ಇರ್ಬೋದು. ಸೊ ಉದಾಹರಣೆಗೆ ಲೆಟ್ ಅಸ್ ಅಸ್ಯೂಮ್ ಒಂದು ಮೊಬೈಲ್ ಇಂಡಸ್ಟ್ರಿ ಅಂತ ಅಂದ್ಕೊಳ್ಳೋಣ. ಮೊಬೈಲ್ ಇಂಡಸ್ಟ್ರಿನಲ್ಲಿ ಸೊ 2-3 ವರ್ಷನನ್ನು ಅಂದರೆ ಸೈಜ್, ಉದಾಹರಣೆಗೆ ಈ ರೀತಿಯಾದಂಥ ಒಂದು ಮೊಬೈಲ್ ಅಂತ ಅಂದ್ಕೊಂಡ್ರೆ, ಈ ರೀತಿ ಮೊಬೈಲು ಸೈಜು ಚಿಕ್ಕದಿದ್ದರೆ ಹೇಗಿರುತ್ತೆ, ಸೈಜು ಇನ್ನೂ ತುಂಬ ಚಿಕ್ಕದಿದ್ದರೆ ಹೇಗಿರುತ್ತೆ, ಇದಕ್ಕಿಂತ ದೊಡ್ಡದಾದರೆ ಟ್ಯಾಬ್ ಥರ ಇದ್ದರೆ ಯಾವ ರೀತಿ ಇರುತ್ತೆ ಅನ್ನೋದು. ಓಕೆ, ಮೊಬೈಲ್ ಇಂಡಸ್ಟ್ರಿನಲ್ಲಿ ಆಬ್ಜೆಕ್ಟಿವ್ ಆಫ್ ದ ಮೊಬೈಲ್ ಇಂಡಸ್ಟ್ರಿ, ಸೊ ದೇ ಹ್ಯಾವ್ ಟು ಸ್ಟಿಕ್ ಆನ್ ಟು ದೇ ಹ್ಯಾವ್ ಟು ರಿಲೀಸ್ 4 ಟೈಪ್ಸ್ ಆಫ್ ಪ್ಯಾನಲ್ಸ್. 4 ಟೈಪ್ ಇರುತ್ತೆ, ಅದು ಆಬ್ಜೆಕ್ಟಿವ್. ಮತ್ತು ದೇ ಹ್ಯಾವ್ ಟು ಮೇಂಟೈನ್ ದ ಕ್ವಾಲಿಟಿ. 4 ಟೈಪ್ ಬದಲು 5 ಟೈಪ್ ಮಾಡಬೇಕಾ, ಒಂದು ಸತಿ ಫಿಕ್ಸ್ ಆದಮೇಲೆ ಇಟ್ ಈಸ್ ಫಿಕ್ಸ್. ಓಕೆ, ದೇ ಹ್ಯಾವ್ ಟು ಫ್ರೀಸ್ ದೇರ್ ಆಬ್ಜೆಕ್ಟಿವ್ಸ್ ಒಂದು ಟೈಮಲ್ಲಿ. ಮತ್ತು ಇನ್ನೇನು ಕಾಸ್ಟ್. ಸೊ ಮಾರ್ಕೆಟಲ್ಲಿ ಕಾಂಪಿಟೇಟರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗಿಂತ ಕಾಸ್ಟ್ ಎಫೆಕ್ಟಿವ್ ಆಗಿ ನಾವು ಮಾಡ್ಬೋದಾ. ಕ್ವಾಲಿಟಿ ಚೆನ್ನಾಗಿರ್ಬೇಕಂತ ಅಂದರೆ, ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟು ಸೇಲ್ ಆಗಬೇಕಂತ ಅಂದರೆ ಕ್ವಾಲಿಟಿ ಮಸ್ಟ್ ಬಿ ಎನ್ಶ್ಯೂರ್ಡ್. ಹಾಗಾಗಿ ಕ್ವಾಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ನಾವು project management aims to plan, coordinate and control the complex and drives activities of the modern industrial and commercial project. ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇಷ್ಟೆಲ್ಲ ಪಾಯಿಂಟ್ಸ್ ಬರುತ್ತೆ: ಪ್ಲಾನಿಂಗ್, ಓಕೆ, ಕೋಆರ್ಡಿನೇಟ್, ಕಂಟ್ರೋಲ್ ಆ್ಯಂಡ್ ಕಾಂಪ್ಲೆಕ್ಸ್ ಡ್ರೈವ್ಸ್ ಇದ್ದಾಗ ಕಾಂಪ್ಲೆಕ್ಸ್ ಆ್ಯಂಡ್ ಡ್ರೈವ್ ದ ಆ್ಯಕ್ಟಿವಿಟೀಸ್ ಆಫ್ ದ ಮಾಡರ್ನ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಪ್ರಾಜೆಕ್ಟ್ಸನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂದರೆ ಮೇನ್ ಇಂಪಾರ್ಟೆಂಟು ಒಂದು ಪ್ರತಿಯೊಂದು ಪ್ರಾಜೆಕ್ಟ್ಗೆ ಅದರದೇ ಆದಂತಹ ಗೋಲ್ಸನ್ನು, ಆಬ್ಜೆಕ್ಟಿವ್ಸನ್ನು ಫ್ರೇಮ್ ಮಾಡ್ಕೋಬೇಕಾಗತ್ತೆ. ದೀಸ್ ಆಬ್ಜೆಕ್ಟಿವ್ ಮಸ್ಟ್ ಬಿ ಸ್ಪೆಸಿಫಿಕ್, ಅಂದರೆ ತುಂಬ ವೈಡನ್ ಆಗಿರಬಾರ್ದು. ಓಕೆ, ಉದಾಹರಣೆಗೆ ಕ್ವಾಲಿಟಿ ತುಂಬ ಚೆನ್ನಾಗಿರ್ಬೇಕಂತಂದರೆ ಕ್ವಾಲಿಟಿ ಮೀನ್ಸ್ ಹೌ ಯು ಆರ್ ಗೋಯಿಂಗ್ ಟು ಮೆಷರ್. ವೋಲ್ಟೇಜ್ ಚಾರ್ಜರ್ ಇದ್ರದ್ದು 5 ವೋಲ್ಟ್ಸಿಂದ 6 ವೋಲ್ಟ್ಸ್ ಒಳಗಡೆ ಇರಬೇಕು ಅಥವಾ 12 ವೋಲ್ಟ್ಸ್ ಒಳಗಡೆ ಇರಬೇಕು. ದಟ್ ಈಸ್ ಸ್ಪೆಸಿಫಿಕ್. ಬಿಟ್ವೀನ್ ದ 11.5 ಇಂದ 12 ವೋಲ್ಟ್ಸ್ ಒಳಗಡೆ ರೇಂಜಲ್ಲಿ ಚಾರ್ಜ್ ಆಗಬೇಕು ಬ್ಯಾಟ್ರಿ. ದಟ್ ಈಸ್ ಎ ಸ್ಪೆಸಿಫಿಕ್ ಆಫ್ ದ ವೈಲ್ ಡಿಸೈನಿಂಗ್ ದ ಬ್ಯಾಟ್ರಿ ಚಾರ್ಜರ್. ಓಕೆ, ಸೊ ದೆನ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಕ್ವಾಲಿಟಿ. ಸೊ ಇದ್ರ ಪರ್ಫಾರ್ಮೆಂಟ್, ಚಾರ್ಜಿಂಗ್ ಒಂದು ಕಂಪ್ಲೀಟ್ ಚಾರ್ಜ್ ಆಗಬೇಕಂತ ಅಂದರೆ ಇಟ್ ಹ್ಯಾಸ್ ಟು ಟೇಕ್ ನಾಟ್ ಮೋರ್ ದ್ಯಾನ್ 2 hours. ದಟ್ ವಿಲ್ ಬಿ ಕಾಲ್ಡ್ ಎಸ್ ಎ ಪರ್ಫಾರ್ಮೆನ್ಸ್. ಆ್ಯಂಡ್ ದ ಕ್ವಾಲಿಟಿ, ದ ಲೈಫ್ ಟೈಮ್ ಆಫ್ ದಿಸ್ ಪ್ರಾಜೆಕ್ಟ್, ದಿಸ್ ಚಾರ್ಜರ್ ಮಸ್ಟ್ ಬಿ ಮಿನಿಮಮ್ 5 years. ಇನ್ ದಟ್ ವೇ ವಿ ಹ್ಯಾವ್ ಟು ಥಿಂಕ್ ವಿ ಹ್ಯಾವ್ ಟು ಫ್ರೀಸ್ ದ ಆಬ್ಜೆಕ್ಟಿವ್ಸ್. ಆ್ಯಂಡ್ ಬಡ್ಜೆಟ್, ಈ ಚಾರ್ಜರ್ದು ಬಡ್ಜೆಟ್ಟು ಒಂದು 500 ರೂಪಾಯಿ ಒಳಗಡೆ ಚಾರ್ಜರ್, ಮೊಬೈಲ್ ಚಾರ್ಜರ್ ಆಗಿರಬೇಕು. ಓಕೆ, ಟೈಮ್ ಆಫ್ ಕಂಪ್ಲೀಷನ್, ಈ ಪ್ರಾಜೆಕ್ಟನ್ನು ನಾವು ಕಂಪ್ಲೀಟ್ ಅಂದರೆ ಉದಾಹರಣೆಗೆ ನಾವು 1 ತಿಂಗಳಲ್ಲಿ ಈ ಪ್ರಾಜೆಕ್ಟನ್ನು ಡಿಸೈನನ್ನು ಕಂಪ್ಲೀಟಾಗಿ ಫ್ರೀಸ್ ಮಾಡಬೇಕು. ಡಿಸೈನ್ ಯಾವ ರೀತಿ ಮುಂದ್ಗಡೆ ಸಾಕೆಟ್ ಇರಬೇಕು, ಅದರದ್ದು ವೈರಿಂಗ್ಸ್ ಯಾವ ರೀತಿ ಕನೆಕ್ಟ್ ಮಾಡಿರಬೇಕು, ಕೋಟಿಂಗ್ ಯಾವ ರೀತಿ ಇರಬೇಕು, ಪ್ಲಾಸ್ಟಿಕ್ ಯಾವ ರೀತಿ ಇರಬೇಕು, ಅದ್ರ ಒಳಗಡೆ ಸೈಜ್, ಇಂಟರ್ನಲಿ ಡಯಾಗ್ರಾಮ್ಸ್ ಯಾವ ರೀತಿ ಇರಬೇಕು, ಅದಕ್ಕೆ PCP ಯಾವ ರೀತಿ ಡಿಸೈನ್ ಮಾಡಿರಬೇಕು, ಯಾವ ರೀತಿ ಹೋಲ್ಸ್ ಹಾಕಿರಬೇಕು. ದೀಸ್ ಆರ್ ದ ಕನ್ಸ್ಟ್ರೆಂಟ್ ಅಥವಾ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್. ಟೈಮ್ ಕಂಪ್ಲೀಷನ್ ಆಗಿರಬೇಕು. ಸೊ ಇದು ಪ್ಲಾನಿಂಗ್ ಇದ್ದರೆ, ನೆಕ್ಸ್ಟು ಪ್ರೊಡಕ್ಷನಲ್ಲಿ ಆಬ್ಜೆಕ್ಟಿವ್ಸ್ ಏನು, 1 ತಿಂಗಳಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮು ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಮಿನಿಮಮ್ 1000 ಪ್ರೊಡ್ಯೂಸ್ ಮಾಡಬೇಕು. ಈ ರೀತಿಯಾದಂಥ ಆಬ್ಜೆಕ್ಟಿವ್ಸ್ನ ಇಟ್ಕೋಬೇಕು. 1000ಕ್ಕಿಂತ ಜಾಸ್ತಿ ಅಂದರೆ ಎಷ್ಟು, ಕಡಿಮೆ ಅಂದರೆ ಎಷ್ಟು, ಯಾವ್ದಾದ್ರು ಒಂದು 4 ಜನ ಎಂಪ್ಲಾಯೀಸ್ ಬರಲಿಲ್ಲ ಅಂದರೆ ಯಾವ ರೀತಿ ಪ್ರೊಡಕ್ಷನನ್ನು ಪಿಕಪ್ ಮಾಡಬೇಕಾಗತ್ತೆ, ಶಿಫ್ಟ್ ವೈಸ್ ಮಾಡಬೇಕಾ, ಈ ರೀತಿಯಾದಂಥ ಆಬ್ಜೆಕ್ಟಿವ್ಸನ್ನು ಬಿಫೋರ್ starting the project we have to frame the objectives. Okay, so next topic is how you are going to decide the project ಅಥವಾ ಕೆಟಗರೀಸ್ ಆಫ್ ದ ಪ್ರಾಜೆಕ್ಟನ್ನು ಒಂದು ನ್ಯಾಷನಲ್ ಪ್ರಾಜೆಕ್ಟ್, ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಸೈಡ್ ಮಾಡ್ಬೋದು. ಅಥವಾ
ನಾನ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಅಥವಾ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಅಂತ ಮಾಡ್ಬೋದು. ಇಂಡಸ್ಟ್ರಿಯಲಲ್ಲಿ ನಾನ್ ಕನ್ವೆನ್ಷನಲ್ R&D, ಹೈ ಟೆಕ್ನಾಲಜಿ, ಕನ್ವೆನ್ಷನಲ್ ಲೋ ಟೆಕ್ನಾಲಜಿ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಹೈ ಟೆಕ್ನಾಲಜಿ ಪ್ರಾಜೆಕ್ಟ್ಸ್ ಇದ್ದರೆ ಅದು ಮೆಗಾ ಪ್ರಾಜೆಕ್ಟಾ. ಉದಾಹರಣೆಗೆ ಮೆಗಾ ಪ್ರಾಜೆಕ್ಟ್ ಅಂತ ಅಂದರೆ ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟು. ಈಗ ಆಕ್ಸಿಜನ್ ಸಿಲಿಂಡರ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಎ ನ್ಯಾಷನಲ್ ವೈಸ್ ಟಾಸ್ಕ್. ಅದನ್ನು ಮೈನರ್ ಆಗಿ ಅಥವಾ ಬೇರೆ ಬೇರೆ ಪ್ಲ್ಯಾಂಟನ್ನು ಡೆವಲಪ್ ಮಾಡಬೇಕು. ಮೇಜರ್ ಪ್ರಾಜೆಕ್ಟ್, ಮೀಡಿಯಮ್ ಪ್ರಾಜೆಕ್ಟ್, ಮಿನಿ ಪ್ರಾಜೆಕ್ಟ್ ಈ ರೀತಿ ಆಗ್ಬೋದು. ಮೇಜರ್ ಪ್ರಾಜೆಕ್ಟಲ್ಲಿ ಗ್ರಾಸ್ ರೂಟ್ ಪ್ರಾಜೆಕ್ಟ್ ಏನು, ಎಕ್ಸ್ಪ್ರೆಷನ್ ಅಥವಾ ಮಾಡಿಫಿಕೇಷನ್ ಅಥವಾ ಸೊ ಈವನ್ ಗ್ರಾಸ್ ರೂಟ್ ಅಥವಾ ರೂಟ್ ಲೆವೆಲ್ ಪ್ರಾಜೆಕ್ಟನ್ನು ನಾವೇನಂತೀವಿ ಅಂತ ಅಂದರೆ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಅಂದರೆ ರೂಟ್ ಲೆವೆಲ್ ಪ್ರಾಜೆಕ್ಟ್ನ ನಾರ್ಮಲ್ ಪ್ರಾಜೆಕ್ಟು, ಕ್ಯಾಶ್ ಪ್ರಾಜೆಕ್ಟು ಮತ್ತು ಡಿಸಾಸ್ಟರ್ ಪ್ರಾಜೆಕ್ಟ್. ನಾರ್ಮಲ್ ಪ್ರಾಜೆಕ್ಟು, ಕ್ಯಾಶ್ ಪ್ರಾಜೆಕ್ಟ್ ಬಗ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಅಂದರೆ ಈಗ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಯಾವ ರೀತಿ ಮೇಂಟೈನ್ ಮಾಡ್ಬೋದು. ಸೊ ಆ ರೀತಿ ಸಂಬಂಧಪಟ್ಟಂಗೆ. ಸೊ ಅಥವಾ ಎಕ್ಸ್ಪ್ಲೋಷರ್ಸ್ನ ಡೆವಲಪ್ ಮಾಡೋದಿರ್ಬೋದು, ಅಥವಾ ಪವರ್ ಪ್ಲ್ಯಾಂಟನ್ನು ಸೆಟಪ್ ಮಾಡೋದಿರ್ಬೋದು. ತುಂಬ ಡೇಂಜರ್ ಪ್ಲೇಸ್ಗಳಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡಬೇಕಾಗುತ್ತೆ. ಅಂಥ ಸಿಚುವೇಷನಲ್ಲಿ ಯಾವ ರೀತಿ ಮಾಡುವಂಥದ್ದು. ಉದಾಹರಣೆಗೆ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್, ಒಂದು ನದಿ ಹರಿತಾ ಇರುತ್ತೆ, ಅದರ ಒಂದು 100 ಅಡಿ ಮೇಲೆ ಒಂದು ಬ್ರಿಡ್ಜನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು. ದಿಸ್ ವಿಲ್ ಬಿ ಕಾಲ್ಡ್ ಎಸ್ ಎ ಡಿಸಾಸ್ಟರ್ಸ್. ಅಂದರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪ್ರಾಣಹಾನಿ ಆಗುವಂಥ ಸಾಧ್ಯತೆಗಳಿರ್ತವೆ. ಸೊ ಅಂತಹ ಪ್ರಾಜೆಕ್ಟ್ಗಳನ್ನು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಬಂದು, ಸೊ ಪ್ರಾಜೆಕ್ಟ್ ಕ್ಲಾಸಿಫಿಕೇಷನ್ ಯಾವ ರೀತಿ ಬೇಸ್ಡ್ ಆನ್ ದ ಎಕ್ಸ್ಪ್ಯಾನ್ಷನ್. ಓಕೆ, ಈ ಪ್ರಾಜೆಕ್ಟನ್ನು ಎಷ್ಟು ರೀತಿ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಅದರ ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಜೆಕ್ಟ್ ಅಂದರೆ ಇದರ ಮಾರ್ಕೆಟ್ ಎಷ್ಟಿದೆ, ಸೊ ಬೇಸಿಕ್ ಸೆಕ್ಟರ್ ಯಾವುದು, ಅದರ ಆಬ್ಜೆಕ್ಟಿವ್ಸ್ ಮೇಲೆ ಪ್ರಾಜೆಕ್ಟನ್ನು ಕ್ಲಾಸಿಫಿಕೇಷನ್ ಮಾಡ್ಬೋದು. ಪ್ರೊಡಕ್ಟಿವಿಟಿ ಮೇಲೆ ಪ್ರಾಜೆಕ್ಟನ್ನು ಕ್ಲಾಸಿಫೈ ಮಾಡ್ಬೋದು. ಬೇಸ್ಡ್ ಆನ್ ದ ನೇಚರ್ ಆಫ್ ದ ಬೆನಿಫಿಟ್ಸ್ ಯಾವ ರೀತಿ ಸಿಗುತ್ತೆ. ಓಕೆ, ನೆಕ್ಸ್ಟು ಗೌರ್ಮೆಂಟ್ ಪ್ರಾಜೆಕ್ಟಾ ಅಥವಾ ನಾನ್ ಗೌರ್ಮೆಂಟ್ ಪ್ರಾಜೆಕ್ಟಾ ಅಂತ ಕ್ಲಾಸಿಫೈ ಮಾಡ್ಬೋದು. ಸೊ ಉದಾಹರಣೆಗೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ತೊಗೊಂಡ್ರೆ, ಎಲೆಕ್ಟ್ರಿಕ್ ವೆಹಿಕಲ್ ಇಸ್ ಎ ಮಲ್ಟಿ ಡಿಸಿಪ್ಲಿನರಿ ಪ್ರಾಜೆಕ್ಟ್. ಓಕೆ, ಅದರಲ್ಲಿ ಮೆಕ್ಯಾನಿಕಲ್ ಅವ್ರು ಬೇಕಾಗುತ್ತೆ, ಸಿವಿಲ್ ಅವ್ರು ಬೇಕಾಗುತ್ತೆ, ಮತ್ತು ಆಟೋಮೊಬೈಲ್ ಅವ್ರು ಬೇಕಾಗುತ್ತೆ, ಎಲೆಕ್ಟ್ರಾನಿಕ್ಸ್ ಅವ್ರು ಬೇಕಾಗುತ್ತೆ, ಕಂಪ್ಯೂಟರ್ ಸೈನ್ಸ್ ಅವ್ರು ಬೇಕಾಗುತ್ತೆ. ಸೊ ಬೇಸ್ಡ್ ಆನ್ ದ ಆಬ್ಜೆಕ್ಟಿವ್ಸ್ ಅಥವಾ ಬೇಸ್ಡ್ ಆನ್ ದ ಮ್ಯಾಗ್ನಿಟ್ಯೂಡ್ ಎಷ್ಟು ಪ್ರಾಫಿಟ್ ಬರುತ್ತೆ. ಓಕೆ, ಎಲೆಕ್ಟ್ರಿಕ್ ವೆಹಿಕಲಲ್ಲಿ 2 ವೀಲರಾ, 3 ವೀಲರಾ, 4 ವೀಲರಾ, ಅಥವಾ ಮಲ್ಟಿ ಅಂದರೆ ಹೆವಿ ವೆಹಿಕಲ್ಸಾ ಲೈಕ್ ಬಸ್ ಅಥವಾ ಬಸ್ಸು ಅಥವಾ ಟ್ರಕ್ಸು, ಈ ರೀತಿಯಾಗಿ ಅದರ ಎಕ್ಸ್ಪ್ಯಾಂಡ್ ಅಂದರೆ ವರ್ಷನ್ 1, ವರ್ಷನ್ 2 ಆ ರೀತಿ ರಿಲೀಸ್ ಮಾಡ್ಬೋದು. ಅದರ ಸ್ಪೀಡ್ ಮೇಲೆ ನಾವು ಆ್ಯಪಲ್ಲೇ ಕಂಟ್ರೋಲ್ ಮಾಡ್ಬೋದು. ಓಪನ್ ಅಥವಾ ಕ್ಲೋಸ್, ಎಷ್ಟು ಕಿಲೋಮೀಟ್ರ್ ಓಡ್ತು ಅಂತ ಆ್ಯಪಲ್ಲಿ ನಮಗೆ ಗೊತ್ತಾಗಬೇಕಾಗತ್ತೆ. ಅದರದ್ದು ಬ್ಯಾಟ್ರಿ ಲೈಫ್ ಟೈಮು ಎಷ್ಟಿದೆ ಅಂತ ತಿಳ್ಕೊಬೇಕಾಗತ್ತೆ. ಈ ರೀತಿ ಅಂದರೆ ಅದನ್ನು ಎಕ್ಸ್ಪ್ಯಾನ್ಷನ್ ಎಷ್ಟು ಮಾಡ್ಬೋದು ಪ್ರಾಜೆಕ್ಟನ್ನು, ಮತ್ತೆ ಗ್ರೋ ಆಗ್ತಲೇ ಇರುತ್ತೆ. ಸೊ ಆ ರೀತಿ ಬೇಕಾದಂತಹ ಪ್ರಾಜೆಕ್ಟು. ಸೊ ದೀಸ್ ಆರ್ ದ ಪ್ರಾಜೆಕ್ಟ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದೀಸ್ ಡಿಫ್ರೆಂಟ್ ಟೈಪ್ಸ್. ಓಕೆ, ನೆಕ್ಸ್ಟ್ ಒನ್ ಈಸ್ what is operation. Okay, operation is in an ongoing work effort. ಆಪ್ರೇಷನ್ ಅಂದ್ರೇನು, ಪ್ರಾಜೆಕ್ಟ್ ಒಳಗಡೆ ಮಲ್ಟಿಪಲ್ ಟಾಸ್ಕ್ಗಳು ರನ್ ಆಗ್ತಾ ಇರುತ್ತೆ. ಓಕೆ, ದ ಎಫರ್ಟ್ ಆಗ್ತಾ ಇರ್ತಾರಲ್ಲ, ಆ ಎಫರ್ಟನ್ನು ಆನ್ಗೋಯಿಂಗ್ ಪ್ರಾಜೆಕ್ಟ್ ಮೇಲೆ ಎಫರ್ಟನ್ನು ಆಗ್ತಾ ಇರೋ ಒಂದು ಸಿಚುಯೇಷನ್ ಏನಂತಾರೆ, ಅದನ್ನು ಏನು ಹೇಳ್ತೀವಿ, ಆಪ್ರೇಷನ್ ಅಂತ ಹೇಳ್ತೀವಿ. The objective of ongoing operation is to sustain the business. ಉದಾಹರಣೆಗೆ ಒಂದು ಬಿಸ್ನೆಸ್ ಇರುತ್ತೆ, ಲೆಟ್ ಅಸ್ ಅಸ್ಯೂಮ್ ನಂದಿನಿ ಹಾಲನ್ನು ಮಾರ್ಕೆಟಿಂಗ್. ಈಗ ಅದು ಪ್ರೊಡಕ್ಷನ್ ಯಾವ ರೀತಿ ಆಗ್ತಾ ಇದೆ, ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ, ಎಲ್ಲಿ ಪ್ಯೂರಿಫಿಕೇಷನ್ ಮಾಡ್ತಾರೆ, ಎಲ್ಲಿ ಅದನ್ನು ಪ್ಯಾಕೇಜಿಂಗ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದ್ರ ಬಿಸ್ನೆಸ್ಸು ಎಕ್ಸ್ಪ್ಯಾಂಡ್ ಮಾಡ್ಬೋದಾ, ಬಿಸ್ನೆಸ್ ಸಸ್ಟೈನಬಿಲಿಟಿ, ಎಲ್ಲರೂ ಹಾಲನ್ನು ಪ್ಯಾಕೆಟ್ ಮಾಡಿ ಮಾರಿದ್ರೆ ತಗೊತಾರ ಇಲ್ವಾ. ಮೊದಲೆಲ್ಲ ಹಳ್ಳಿ ಕಡೆಯಲ್ಲಿ ಪ್ಯಾಕೆಟ್ ಹಾಲನ್ನು ಕುಡಿತಾ ಇರಲಿಲ್ಲ. ಈಗ ಪ್ಯಾಕೆಟ್ ಹಾಲು ಹಳ್ಳಿ ಕಡೆ ಮತ್ತು ಸಿಟಿನಲ್ಲಿ, ಆಲ್ಮೋಸ್ಟ್ ಸಿಟಿನಲ್ಲಿ ತುಂಬ ಜನ ಪ್ಯಾಕೆಟ್ ಹಾಲನ್ನು ಡಿಪೆಂಡೆನ್ಸ್ ಆಗಿರುತ್ತೆ. ಓಕೆ, ಅದ್ರ ಬಿಸ್ನೆಸ್ಸನ್ನು ಸಸ್ಟೈನ್ ಮಾಡಬೇಕು. ಸೊ ಈಗ ಬಿಸ್ನೆಸ್ಸನ್ನು ಸಸ್ಟೈನ್ ಮಾಡೋಕ್ಕೆ ವರ್ಕ್ ಎಫರ್ಟ್ ಏನಾಗ್ತಾ ಇದ್ದಾರೆ, ಹಾಲನ್ನು ತರೋದು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಮತ್ತು ಒಳಗಡೆ ಪ್ಯಾಕೇಜಿಂಗ್, ಶೀತಲೀಕರಣ ಮತ್ತು ಪ್ಯೂರಿಫಿಕೇಷನ್, ಈ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ.
ಅಂದರೆ ಎವ್ರಿ ಪ್ರಾಜೆಕ್ಟ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇಟ್ ಸೆಲ್ಫ್ ಇಸ್ ಎ ಸಬ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಪ್ಯಾಕಿಂಗ್ ಅಥವಾ ಮೇಂಟೈನಿಂಗ್ ದ ಕ್ವಾಲಿಟಿ ಇಟ್ ಸೆಲ್ಫ್ ಇಸ್ ಎ ಸಬ್ ಪ್ರಾಜೆಕ್ಟ್ ಅಂತ ಅನ್ಬೋದು. ದ ವರ್ಕ್ ಆನ್ಗೋಯಿಂಗ್ ವರ್ಕ್ ಎಫರ್ಟ್ ಇಸ್ ಕಾಲ್ಡ್ ಎಸ್ ಎ ಆಪರೇಷನ್. ಆ ವರ್ಕ್ ಎಫರ್ಟ್ ಏನು ಹಾಕ್ತಾ ಇದ್ದಾರಲ್ಲ ದಟ್ ವಿಲ್ ಬಿ ಕಾಲ್ಡ್ ಎಸ್ ಎ, ಆ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗಿ ಎಫರ್ಟ್ ಹಾಕ್ತಾ ಇರ್ತಾರಲ್ಲ ದಟ್ ಈಸ್ ಕಾಲ್ಡ್ ಎಸ್ ಅನ್ ಆಪರೇಷನ್. ಓಕೆ, ಇಟ್ ಈಸ್ ಎ ರಿಪಿಟೇಟಿವ್ ಪ್ರತಿನಿತ್ಯ ಅದೇ ಕೆಲಸನ ಮತ್ತೆ ಪದೇ ಪದೇ ಮಾಡ್ತಾ ಇರ್ತಾರೆ. ಓಕೆ, ಮೇ ಬಿ ದ ಕ್ವಾಲಿಟಿ, ಉದಾಹರಣೆಗೆ ಗಾರ್ಮೆಂಟ್ಸ್ ಅಂತ ತೊಗೊಂಡ್ರೆ ಗಾರ್ಮೆಂಟ್ಸಲ್ಲಿ ಸೊ ದೇ ವಿಲ್ ಗೋಯಿಂಗ್ ಟು ಸ್ಟಿಚ್ ದ ಕ್ಲಾತು ಬೇರೆ ಬೇರೆ ಆಗ್ಬೋದು, ಅಥವಾ ಸ್ಟಿಚಿಂಗ್ ಇಸ್ ದ ಪ್ರೋಸೆಸ್ ಅಥವಾ ಸ್ಟಿಚಿಂಗ್ ಇಸ್ ದ ಆಪ್ರೇಷನ್ಸ್ ಅಂತ ಹೇಳ್ಬೋದು. ಓಕೆ, ಅವರು ಮೇ ಬಿ ಸ್ಟಿಚಿಂಗು ಬೆಡ್ಡನ್ನು ಅಥವಾ ಬೆಡ್ಶೀಟನ್ನು, ಪಿಲ್ಲೋ ಕವರ್ಸನ್ನು ಅಥವಾ ಜಾಕೆಟನ್ನು, ಈ ರೀತಿ ಡಿಫ್ರೆಂಟ್ ವೆರೈಟೀಸ್ ಇರ್ಬೋದು, ಬಟ್ ದ ಆಪ್ರೇಷನ್ ಈಸ್ ಸ್ಟಿಚಿಂಗ್. ಸೊ ಈ ರೀತಿ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರಾಜೆಕ್ಟ್ ಆ್ಯಂಡ್ ಆಪ್ರೇಷನ್. ಏನು ಪ್ರಾಜೆಕ್ಟ್ ಅಂದರೆ ಏನು, ಆಪ್ರೇಷನ್ ಅಂತ ಅಂದರೆ ಏನು. ಸೊ ವೇರ್ with respect to the characteristics that shared by the project and operation. ಅಂದರೆ ಎರಡೂ ಸಹ ಪ್ರಾಜೆಕ್ಟಲ್ಲೂ ಮತ್ತು ಆಪ್ರೇಷನಲ್ಲಿ ಪ್ಲ್ಯಾನಿಂಗ್ ಇರುತ್ತೆ, ಎಕ್ಸಿಕ್ಯೂಷನ್ ಇರುತ್ತೆ, ಕಂಟ್ರೋಲ್ ಇರುತ್ತೆ, ಕನ್ಸ್ಟ್ರೈಂಡ್ ಬೈ ದ ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ, ಪರ್ಫಾರ್ಮೆನ್ಸ್ ಬೈ ದ ಪೀಪಲ್. ಎಲ್ಲ ಕ್ಯಾರೆಕ್ಟರ್ಗಳು ಸಹ ಎರಡೂ ಕಡೆ ಪ್ರಾಜೆಕ್ಟ್ ಮತ್ತು ಆಪ್ರೇಷನ್ ಎರಡಲ್ಲೂ ಸಹ ಇನ್ವಾಲ್ವ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ, ಸೊ ಪ್ರಾಜೆಕ್ಟಲ್ಲಿ ಓಕೆ ರೈಟ್, ಸೊ ಪ್ರಾಜೆಕ್ಟ್ಸ್ ಆರ್ ಆಥರೈಸ್ಡ್ ಆಸ್ ರಿಸಲ್ಟ್ಸ್ ಆಫ್ ಒನ್ ಆರ್ ಮೋರ್ ಆಫ್ ದ ಫಾಲೋಯಿಂಗ್ ಸ್ಟ್ರಾಟಜಿಕ್ ಕನ್ಸಿಡರೇಷನ್ ಬಿಸ್ನೆಸ್ ಕೇಸಲ್ಲಿ. ಓಕೆ, ಏನು ಪ್ರಾಜೆಕ್ಟ್ ಏನೇನು ತೊಗೊಳುತ್ತೆ, ಮಾರ್ಕೆಟ್ ಡಿಮ್ಯಾಂಡ್ ಮೇಲೆ ಪ್ರಾಜೆಕ್ಟ್ ಡಿಪೆಂಡ್ ಆಗಿರುತ್ತೆ, ಆರ್ಗನೈಸೇಷನಲ್ ನೀಡ್ಸ್ ಮೇಲೆ. ಸೊ ಅವರಿಗೆ ಒಂದು ದಿನಕ್ಕೆ ನಮಗೆ 10,000 ಕಿಲೋ ಅಂದರೆ ಲೀಟರ್ಸ್ ಅಷ್ಟು ಆಕ್ಸಿಜನ್ ಬೇಕಂತ ಅಂದರೆ ಯಾವ ರೀತಿ ನಾವು ಪ್ರೊಡಕ್ಷನನ್ನು ಇನ್ವಾಲ್ವ್ ಆಗಿರಬೇಕು. ಆರ್ಗನೈಸೇಷನಲ್ ನೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಪ್ರಾಜೆಕ್ಟ್ ಡಿಪೆಂಡ್ ಆಗಿರುತ್ತೆ. ಸೊ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದ್ರ ಮೇಲೆ, ಲೀಗಲ್ ರಿಕ್ವೈರ್ಮೆಂಟ್ ಮೇಲೆ ಪ್ರಾಜೆಕ್ಟ್ಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಮತ್ತು ಪ್ರಾಜೆಕ್ಟ್ ಏನು, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರಾಜೆಕ್ಟ್ ಆರ್ ಎ ಸರ್ವಿಸ್ ಆಫ್ ದ ಪ್ರಾಜೆಕ್ಟ್ಸ್ ಆರ್ ಡಿಪೆಂಡೆಂಟ್ ಇನ್ಕ್ರಿಮೆಂಟಲಿ ಮತ್ತು ಆ್ಯಂಡ್ ಆರ್ ಕಂಟಿನ್ಯೂಸ್ಲಿ ರಿಫೈನ್ಡ್ ಆ್ಯಂಡ್ ವರ್ಕ್ಔಟ್ ವಿತ್ ಐಡಿಯಲ್ ಆ್ಯಸ್ ವೆಲ್ ಆ್ಯಸ್ ದ ಪ್ರಾಜೆಕ್ಟ್ ಪ್ರೋಗ್ರೆಸ್. ಪ್ರಾಜೆಕ್ಟ್ ಆದಂಗೆ ಕೆಲವೊಂದು ಸಿಚುಯೇಷನ್ ಹೇಗೆ ಬರುತ್ತೆ ಅಂದರೆ, ಯಾರೋ ಒಬ್ಬ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಅವನನ್ನು ರೀಪ್ಲೇಸ್ ಮಾಡಿ ಇನ್ನೊಬ್ಬ ಆ ಟೀಮ್ಗೆ ಜಾಯಿನ್ ಮಾಡಬೇಕಾಗತ್ತೆ. ಯಾರ್ಯಾರು ಎಫಿಷಿಯನ್ಸಿ ಯಾವುದ್ಯಾವುದರಲ್ಲಿದೆ ಅಂತ ಐಡೆಂಟಿಫೈ ಮಾಡಿ ಸೊ ಅಲ್ಲಲ್ಲಿ ಕರೆಕ್ಷನ್ಸ್ ಮಾಡ್ತಾ ಇರಬೇಕಾಗತ್ತೆ ಪ್ರಾಜೆಕ್ಟಲ್ಲಿ. ಸೊ ಈ ಪ್ರೋಸೆಸ್ ಅಂದರೆ ಕೆಲವೊಂದು ಆಪ್ರೇಷನಲ್ಲೂ ಸಹ ಅದೇ ಇನ್ವಾಲ್ವ್ ಆಗಿರುತ್ತೆ. ಸೊ ಪ್ರಾಜೆಕ್ಟ್ ಮತ್ತು ಆಪ್ರೇಷನ್ಸ್ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮೇ ಆದರೂ ಪ್ರಾಜೆಕ್ಟ್ ಈಸ್ ಎ ವೆರಿ ಬಿಗ್, ಆಪ್ರೇಷನ್ ಈಸ್ ಎ ಸ್ಮಾಲ್ ಪೋರ್ಷನ್ಸ್. ಇನ್ ಒನ್ ಪ್ರಾಜೆಕ್ಟ್ ಇಟ್ ಇನ್ವಾಲ್ವ್ಸ್ ನಂಬರ್ ಆಫ್ ಆಪ್ರೇಷನ್ಸ್, ಈ ರೀತಿ ಹೇಳ್ಬೋದು. ಓಕೆ, ಸೊ ಇನ್ ಎ ಒನ್ ಪ್ರಾಜೆಕ್ಟ್ ಫ್ಯೂ ಆಪ್ರೇಷನ್ಸ್ ಮೇ ಬಿ ಕ್ಲೋಸ್ಡ್ ಇನ್ ಬಿಟ್ವೀನ್, ಫ್ಯೂ ಆಪ್ರೇಷನ್ ಮೇ ಬಿ ಅವೈಲಬಲ್ ಫ್ರಮ್ ದ ಸ್ಟಾರ್ಟಿಂಗ್ ಟು ದ ಎಂಡ್, ಈ ರೀತಿ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಈಸ್ ಸೊ ಫ್ಯೂ ಕ್ವಶನ್ಸ್. ರೂಟ್ ಲೆವೆಲ್ ಪ್ರಾಜೆಕ್ಟ್ ಕ್ಯಾಟಗರೀಸ್ ಆರ್ ನಾರ್ಮಲ್, ಕ್ಯಾಶ್ ಪ್ರಾಜೆಕ್ಟ್, ನಾರ್ಮಲ್ ಪ್ರಾಜೆಕ್ಟ್, ಡಿಸಾಸ್ಟರ್ ಪ್ರಾಜೆಕ್ಟ್, ಆಲ್ ಆಫ್ ದ ಎಬೋವ್, ಈ ರೀತಿ ಇರ್ಬೋದು. ಕ್ಲಾಸಿಫಿಕೇಷನ್ ಆಫ್ ದ ಪ್ರಾಜೆಕ್ಟ್ ಬೇಸ್ಡ್ ಆನ್ ಯಾವುದ್ರ ಮೇಲೆ ಕ್ಲಾಸಿಫಿಕೇಷನ್, ಆಬ್ಜೆಕ್ಟಿವ್ಸ್ ಮೇಲೆ, ಪ್ರೊಡಕ್ಟಿವಿಟಿ ಮೇಲೆ, ಅಥವಾ ನೇಚರ್ ಆಫ್ ಬೆನಿಫಿಟ್ಸ್ ಮೇಲೆ, ಅಥವಾ ಎಲ್ಲದ್ರ ಮೇಲೂ ನಾವು ಕ್ಲಾಸಿಫೈ ಮಾಡ್ಬೋದಾ. ಆಪ್ರೇಷನ್ಸ್ ಅಂತ ಅಂದ್ರೇನು, ಆನ್ಗೋಯಿಂಗ್ ವರ್ಕ್ ಎಫರ್ಟಾ ಅಥವಾ ವರ್ಕ್ ಡನ್ನ, ವರ್ಕ್ ಟು ಬಿ ಡನ್ನ, ಅಥವಾ ನನ್ ಆಫ್ ದ ಎಬೋನ, ಈ ರೀತಿ ನಿಮಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ನಾವು ಕೇಳಬಹುದು. ಓಕೆ, ನೆಕ್ಸ್ಟ್ ಒನ್ ಈಸ್ ಓಕೆ, ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ರೆಫರೆನ್ಸ್ ವಾಟ್ ಐ ಹ್ಯಾವ್ gone through to explain the project, what is project and what is operation and what are the difference between the project and the operation.
So thank you for all for listening. Myself, I am Dr. Panduranga, working as a lecturer in the ENC department. Thank you.